ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಜೋರಾಗಿದೆ. ಬಿಎಲ್ಒ ವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಜಿ ನಮೂನೆಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ನಾವು ಈಗ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದಲ್ಲಿರುವ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಇದ್ದೀವಿ. ಮತದಾರರ ಮನೆಗಳಿಗೆ ತೆರಳಿ ಬಿಎಲ್ಒ ಈಗಾಗಲೇ ಅರ್ಜಿ ನಮೂನೆಗಳನ್ನು ಕೊಟ್ಟಿದ್ದಾರೆ. ಈ ಕುರಿತು ಮಾತನಾಡಲಿಕ್ಕೆ ಮತದಾರರಾಗಿರ್ತಕ್ಕಂಥ ಹನುಮಂತರಾಯಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಎಸ್ಐಆರ್ ಪ್ರಕ್ರಿಯೆ ಅಂದ ತಕ್ಷಣನೇ ಬಹಳಷ್ಟು ಜನರಿಗೆ ಒಂದು ರೀತಿ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನಂತಂದ್ರೆ ಅರ್ಹ ಮತದಾರರು ಕೂಡ ಒಂದು ಚುನಾವಣಾ ವೋಟ್ ಹಾಕೋದಕ್ಕೆ ಹೋದ್ರೂ ಕೂಡ ನಾವು ಹಿಂದೆ ಸರಿತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಭಯ ಪಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಸರ್, ಈಗ ನಾವು ಆಲ್ರೆಡಿ ಭಾಳ ವರ್ಷಗಳಿಂದ ಈ ಎಲೆಕ್ಷನ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರೋದ್ರಿಂದ ಆಮೇಲೆ ಅವ್ರು ಕೇಳಿರೋಂಥ ಪ್ರಶ್ನೆಗಳು ಯಾವುದೇ ನಮಗೆ ಗೊಂದಲ ಮೂಡಿಸ್ತಕ್ಕಂಥವು ಯಾವುವೂ ಇಲ್ಲ. ಏನು ಮಾಹಿತಿ ಇದೆಯೋ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲರೂ ಮಾಹಿತಿ ಇದೆಯೋ. ನಮಗೆ ಗೊತ್ತಿರುವಂಥ ಕಠಿಣವಾದ ಯಾವುದೇ ಪ್ರಶ್ನೆಗಳು ಇಲ್ಲಿ ಇರೋದಿಲ್ಲ. ಹಾಗಾಗಿ ನಮಗೆ ಭಯ ಏಕೆ? ಏನಾದರೂ ನಮಗೆ ಸಂಬಂಧಪಟ್ಟಿಲ್ಲದ ಇದೇನಾದರೂ ಕೇಳಿದರೆ ಭಯ ಮೂಡಿಸ್ತಕ್ಕಂಥ ಪ್ರಶ್ನೆಗಳಿದ್ದಿದ್ರೆ ಏನೂ ಇಲ್ಲ. ಇಲ್ಲಿ ಸಾಮಾನ್ಯವಾಗಿ ಕೇಳೋಂಥ ಪ್ರಶ್ನೆಗಳೇ ಇದ್ದಾವೆ, ಇನ್ನು ಬೇರೆ ಯಾವುದೇ ಥರವಾದದ್ದು ಇಲ್ಲ ಇದರಲ್ಲಿ. ಹಾಗಾಗಿ ಅದು ಭಯದ ಪ್ರಶ್ನೆನೇ ಇಲ್ಲ ಇಲ್ಲಿ. ಈಗ ಬಿಎಲ್ಒಗಳು ತಮ್ಮ ಮನೆಗೆ ಭೇಟಿ ನೀಡಿದ್ದಾರೆ, ಗಣತಿ ನಮೂನೆ ಅರ್ಜಿ ಫಾರ್ಮ್ ಕೂಡ ಕೊಟ್ಟಿದ್ದಾರೆ. ಈ ಅರ್ಜಿ ಫಾರ್ಮ್ ಕೊಡುವಾಗ ಬಿಎಲ್ಒ ನಿಮಗೆ ಏನೆಲ್ಲ ಮಾಹಿತಿ ಹೇಳಿದರು ಅರ್ಜಿ ತುಂಬುವಾಗ, ಮತ್ತು ದಾಖಲಾತಿಗಳನ್ನು ಏನೆಲ್ಲ ಕೊಡಬೇಕು ಅನ್ನೋಂಥ ಮಾಹಿತಿ ಹೇಳಿದರು ಸರ್ ನಿಮಗೆ? ಸರ್, ಈಗ ಮೊದಲು ಭಾವಚಿತ್ರ ಹಂಚಿದ್ವಿ, ಇಲ್ಲಿಗೆ ಇದಾಗಿದೆ. ನಿಮಗೆ ಏನಾದರೂ ಬದಲಾವಣೆ ಮಾಡಬೇಕಂತಂದರೆ ಹೊಸದಾಗಿ ಕೊಡ್ಬೋದು. ಅದ್ರ ಜೊತೆಗೆ ನಿಮ್ಮದು ಜನ್ಮ ದಿನಾಂಕ, ಆಧಾರ್ ಕಾರ್ಡು, ಎಲೆಕ್ಷನ್ ಕಾರ್ಡು, ನಿಮ್ಮ ತಂದೆ ತಾಯಿಗಳ ಮಾಹಿತಿಗಳಿದ್ದರೆ ಕೊಡ್ರಿ. ಅದ್ರ ಜೊತೆಗೆ ನಿಮ್ಮ ಪತ್ನಿಯ ಸಹ ಮಾಹಿತಿ ಇದ್ದರೆ ಕೊಡಿ ಅಂತ ಹೇಳಿದ್ದಾರೆ ಸರ್. ಈಗ ತಾವು 2002ರಲ್ಲಿ ಎಲ್ಲಿ ವೋಟ್ ಮಾಡಿದ್ರು? ಈಗ ಚುನಾವಣಾ ಆಯೋಗ ಕೇಳಿರೋದು ಮೊದಲೇದಾಗಿ 2002ರಿಂದ ವೋಟು ತಾವು ಎಲ್ಲಿ ಮಾಡಿದ್ದೀರಿ ಅಂತ. ಈ ಎಲ್ಲ ಮಾಹಿತಿಗಳು ಕೇಳಿದಾಗ ತಮ್ಮಲ್ಲಿ ಏನಾದರೂ ಗೊಂದಲ ಏನಾದರೂ ಇದೆಯಾ? ಇಲ್ಲ ಸರ್, ನಮ್ಮದು ಸ್ವಂತೂರು ಘಟ್ಪರ್ತಿ, ಚಳ್ಳಕೆರೆ ತಾಲೂಕು. ಇದೇ ಮತದಾನ ಕ್ಷೇತ್ರದಲ್ಲೇ ನಾವು ಈ ಹಿಂದೆ ಮತದಾನವನ್ನು ಹಾಕಿದ್ದೀವಿ. ನಾನಿಲ್ಲಿ 91ರಿಂದ ನಾನು ಯಾವುದೋ ಒಂದು ಉದ್ಯೋಗದ ಆಸೆಯಲ್ಲಿ ಇಲ್ಲಿ ಬಂದು 90ರಿಂದನೂ ನಾನು ಇಲ್ಲೇ ವಾಸ ಆಗಿದ್ದೀನಿ ಸರ್. ಅದರಲ್ಲಿ ಕುರಾಕ್ಲಟ್ಟಿ ಮತ್ತು ಹೌಸಿಂಗ್ ಬೋರ್ಡ್ನಲ್ಲಿ ವಾಸ ಇದ್ದೀನಿ ಸರ್. ಹಾಗಾಗಿ ಏನು ತೊಂದರೆ ಇಲ್ಲ ಸರ್. ಒಟ್ಟಾರೆ SIR ಪ್ರಕ್ರಿಯೆ ಬಗ್ಗೆ ತಾವು ಏನು ಹೇಳ್ತೀರಾ? ಸರ್ಕಾರದ ಈ ಒಂದು ನಡೆ ಬಗ್ಗೆ ಸರ್, ಈ ಪ್ರಕ್ರಿಯೆ ತುಂಬ ಇದಿದೆ. ಅದು ಕರಾರುವಕ್ಕಾಗಬಾರ್ದು, ಮತ್ತು ಯಾವುದೇ ಇದಾದ ಗೊಂದಲಗಳಿರಬಾರ್ದು. ನಾವು ಕೊಟ್ಟಂಥ ಮಾಹಿತಿಗೂ ನಿಖರವಾಗಿರಬೇಕು, ಪ್ರಖರವಾಗಿರಬೇಕು, ಸತ್ಯವಾಗಿರ್ಬೇಕು ಅನ್ನೋದೇ ಬಯಸೋದಕ್ಕೆ. ಅದನ್ನು ಹೊರತುಪಡಿಸಿ ಏನೂ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಸರ್. ಪ್ರಕ್ರಿಯೆ ಬಗ್ಗೆ ಸ್ಥಳೀಯ BLO ಬಿ ಓಬಣ್ಣ ಅವರು ತಮ್ಮ ಮನೆಗೆ ಬಂದು ಪ್ರಕ್ರಿಯೆ ಹೇಗಂತಂದೇಳಿ ಹೇಳ್ತಿದ್ದಾರೆ. ಏನು ಅನ್ಸುತ್ತಮ್ಮ ಈ ಪ್ರಕ್ರಿಯೆ ಬಗ್ಗೆ ಟೋಟಲ್ ಆಗಿ? ಏನಿಲ್ಲ ಸರ್, ನಮಗೆ ಇವಾಗ ತಿಳಿದಿರೋದನ್ನು ನಾವು ಹೇಳ್ತೀವಿ. ಏನು ಅಂಥದ್ದೇನು ಮಾಹಿತಿ ನಮಗೆ ಕಷ್ಟ ಅನ್ನಿಸ್ತಾ ಇಲ್ಲ. ಈಸಿಯಾಗಿದೆ, ಏನು ತೊಂದರೆ ಏನು ಆಗ್ತಾ ಇಲ್ಲ. ಎಲ್ಲ ಈಸಿಯಾಗೆಲ್ಲ ಕೊಡ್ಬೋದು. ಅವರೇನು ಕಷ್ಟಕರವಾಗಿ ಏನು ತಿಳಿಸ್ತಾ ಇಲ್ಲ ನಮಗೆ. ಎಲ್ಲ ಈಸಿಯಾಗಿ ಹೇಳ್ತಾ ಇದ್ದಾರೆ. ಇರೋದನ್ನು ನಾವು ಕೊಡ್ತೀವಿ, ಏನಾಗುತ್ತೋ ಅದಾಗಲಿ. ಆಮೇಲೆ ಇರುವಂಥ ಮಾಹಿತಿ ನಮ್ಕಿನ ಅವರಲ್ಲೇ ಜಾಸ್ತಿ ಇದಾಗಿ ಸಂಗ್ರಹಣೆ ಇದೆ ಆಲ್ರೆಡಿ. ಅಷ್ಟೇ ಸರ್, ಇನ್ನೇನಿಲ್ಲ. ಈಗ ತಮ್ಮ ಮಕ್ಕಳು ಕೂಡ ಮದುವೆಯಾಗಿ ಬೇರೆ ಬೇರೆ ಕಡೆ ಹೋಗಿರ್ತಾರೆ. ಅವರೂ ಕೂಡ ತಮಗೆ ಕಾಂಟ್ಯಾಕ್ಟನ್ನು ಮಾಡಿ ಕೇಳ್ತಾ ಇದ್ದಾರೆ, ನಾವು ಎಲ್ಲಿ ವೋಟ್ ಹಾಕಿದ್ವಿ, ನೀವೆಲ್ಲಿ ವೋಟ್ ಹಾಕಿದ್ರಿ ಅನ್ನುವಂಥ ಮಾಹಿತಿ ತಮ್ಗೆ ಏನಾದ್ರೂ ಕೇಳ್ತಾ ಇದ್ದಾರೆ? ಆ ಥರ ಏನಿಲ್ಲ ಸರ್, ಇಲ್ಲೇ ಬಂದು ಹಾಕ್ತಾರೆ ಮಕ್ಕಳು, ಹಂಗೇನಿಲ್ಲ. ನಮ್ಮದು ಮಕ್ಕಳದೆಲ್ಲ ಇಲ್ಲೇ ಇದೆ, ಇಲ್ಲೇನೇ ಹಾಕಿಸ್ತೀವಿ ಪ್ರತಿ ಸತಿನೂ. ಯಾವಾಗಾದ್ರೂ ಹಾಗೆ ಇಲ್ಲೇ ಹಾಕಿಸ್ತೀವಿ. ಈಗ ತಮಗೆ ಹೊಸದನ್ಸುತ್ತೆ ಈ SIR ಪ್ರಕ್ರಿಯೆ? ಏನು ಅನ್ಸುತ್ತಮ್ಮ ಈ ಟೋಟಲ್ ಈ SIR ಪ್ರಕ್ರಿಯೆ ಬಗ್ಗೆ? ಸ್ವಲ್ಪ ಹೊಸದಂತ ಅನಿಸುತ್ತೆ ಸರ್. ಈ ಥರ ಎಂದೂ ಆಗಿರಲಿಲ್ಲ, ಇವಾಗೇನೋ ಹೊಸ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಅಷ್ಟೇ, ಇನ್ನೇನಿಲ್ಲ ಸರ್.